आपको याद होगा चुनाव में हमने आपसे 5 वायदे किए थे, 5 गारंटी के वायदे हमने आपसे किए थे और मैं गर्व से कहता हूं कि हमारी सरकार ने सारी की सारी गारंटीज आपको दे दी हैं। ಚುನಾವಣಾ ಸಂದರ್ಭದಲ್ಲಿ ನಾವು ತಮಗೆ 5 ಭರವಸೆಗಳನ್ನ ಕೊಟ್ಟಿದ್ವಿ. ಅತ್ಯಂತ ಸಂತೋಷದಿಂದ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ನಿಮಗೆ ತಲುಪಿಸಿರುವಂತಹ ಕೀರ್ತಿ ನಮ್ಮದಾಗಿದೆ. आज कर्नाटक में गृहलक्ष्मी के माध्यम से 1 करोड़ महिलाओं से ज़्यादा को हर महीने 2000 रुपये मिलते हैं। ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಕುಟುಂಬದ ಹಿರಿಯ ಮಹಿಳೆಗೆ 2000 ರೂಪಾಯಿ ನಾವು ಕೊಡ್ತಾ ಇರೋದ್ರಿಂದ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಅತ್ಯಂತ ಗರ್ವದಿಂದ ನಾನು ಈ ಮಾತನ್ನು ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. 24,000 रुपये सीधे उनके बैंक अकाउंट में कांग्रेस पार्टी की सरकार डालती है। ಪ್ರತಿ ವರ್ಷ 24,000 ರೂಪಾಯಿ ನೇರವಾಗಿ ಅವರ ಖಾತೆಗೆ ಜಮಾ ಮಾಡುವ ಮೂಲಕ ಒಂದು ನೆಮ್ಮದಿಯ ಬದುಕನ್ನು ಕೊಡ್ತಾ ಇದ್ದೇವೆ. 1.5 करोड़ से ज़्यादा परिवारों को मुफ्त में बिजली दी जा रही है। 1.5 ಕೋಟಿ ಕುಟುಂಬಗಳಿಗೆ 200 ಯೂನಿಟ್ವರೆಗೂ ಉಚಿತವಾದಂತಹ ವಿದ್ಯುತ್ ಶಕ್ತಿಯನ್ನು ನೀಡ್ತಾ ಇದ್ದೇವೆ. 1 करोड़ परिवार से ज़्यादा को 10 kg चावल अन्नभाग्य स्कीम में मिल रहा है। ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 1 ಕೋಟಿಗಿಂತ ಹೆಚ್ಚಿನ ಒಂದು ಕುಟುಂಬಗಳಿಗೆ ಪ್ರತಿ ತಿಂಗಳು 10 kg ಅಕ್ಕಿ ಕೊಡುವಂಥ ಯೋಜನೆಯನ್ನು ಜಾರಿ ಮಾಡಿದ್ದೇವೆ. और युवा निधि स्कीम के माध्यम से 3,000 रुपये हर महीने 1.5 लाख युवाओं को दिया जा रहा है। ಯುವ ನಿಧಿ ಯೋಜನೆ ಅಡಿಯಲ್ಲಿ ಪದವೀಧರ ಯುವಕರಿಗೆ ಪ್ರತಿ ತಿಂಗಳು 3,000 ರೂಪಾಯಿಯಂತೆ ನಾವು ಈ ಯೋಜನೆ ಜಾರಿ ಮಾಡಿ ಸುಮಾರು 1.5 ಲಕ್ಷ ಯುವಕರಿಗೆ ಇದರಿಂದ ಸಹಾಯ ಆಗಿದೆ. और कर्नाटक एक प्रदेश है जहां हमारी बहनें, हमारी माता बस में फ्री में घूमती हैं। ಕರ್ನಾಟಕ ರಾಜ್ಯದ ಉದ್ದಕ್ಕೂ ನಮ್ಮ ಮಹಿಳೆಯರು, ಹೆಣ್ಮಕ್ಕಳು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂಥ ಯೋಜನೆಗಳನ್ನ ಜಾರಿ ಮಾಡಿದ್ದೇವೆ. अब चुनाव का समय है, हमने नेशनल लेवल पर 5 गारंटी देने का वायदा किया है।